ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಮೊಬೈಲ್ ಸ್ಫೋಟಗೊಂಡು ಯುವಕನಿಗೆ ಗಂಭೀರ ಗಾಯ. ತಂತ್ರಜ್ಞಾನ ನಮಗೆ ಎಷ್ಟು ಉಪಯುಕ್ತವೋ ಸರಿಯಾಗಿ ಬಳಸದಿದ್ದರೆ ಅಷ್ಟೇ ಅಪಾಯಕಾರಿ ಎಂಬುದಕ್ಕೆ ಇದೊಂದು ಜೀವಂತ ಉದಾಹರಣೆ ಸಿಕ್ಕಿದೆ. ಶಿರಾಳಕೊಪ್ಪ ಸಮೀಪ ಭದ್ರಾಪುರದಲ್ಲಿ ಮೊಬೈಲ್ ಸ್ಫೋಟಗೊಂಡು ಯುವಕನೊಬ್ಬ ತೀವ್ರವಾಗಿ ಗಾಯಗೊಂಡಿರುವ ಮನಕಲುಕುವ ಘಟನೆ ಇಂದು ನಡೆದಿದೆ. ಹೌದು, ಶಿರಾಳಕೊಪ್ಪ ಸಮೀಪದ ಭದ್ರಾಪುರ ಗ್ರಾಮದಲ್ಲಿ ಇಂತಹದ್ದೊಂದು ಘೋರ ದುರಂತ ಸಂಭವಿಸಿದೆ. ಯುವಕನೊಬ್ಬ ಬಳಸುತ್ತಿದ್ದ ಮೊಬೈಲ್ ಇದ್ದಕ್ಕಿದ್ದಂತೆ ಭಯಾನಕವಾಗಿ ಸ್ಫೋಟಗೊಂಡಿದ್ದು ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಸ್ಫೋಟದ ರಭಸಕ್ಕೆ ಯುವಕನಿಗೆ ತೀವ್ರ ಗಾಯಗಳಾಗಿದ್ದು ತಕ್ಷಣವೇ ಆತನನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಅತಿಯಾದ ಚಾರ್ಜಿಂಗ್, ಗುಣಮಟ್ಟವಿಲ್ಲದ ಬ್ಯಾಟರಿ ಅಥವಾ ಚಾರ್ಜಿಂಗ್ನಲ್ಲಿಟ್ಟು ಮೊಬೈಲ್ ಬಳಸಿದ್ದೇ ಈ ಅನಾಹುತಕ್ಕೆ ಕಾರಣವೇ ಎಂಬ ಅನುಮಾನ ವ್ಯಕ್ತವಾಗಿದೆ. ಘಟನೆಯಿಂದಾಗಿ ಭದ್ರಾಪುರ ಗ್ರಾಮಸ್ಥರು ಬಿಚ್ಚಿಬಿಟ್ಟಿದ್ದಾರೆ. ಸಾರ್ವಜನಿಕರಲ್ಲಿ ನ್ಯೂಸ್ ಚಾನೆಲ್ ವತಿಯಿಂದ ವಿನಂತಿ ಏನೆಂದರೆ, ನಿಮ್ಮ ಮಕ್ಕಳ ಕೈಗೆ ಮೊಬೈಲ್ ನೀಡುವ ಮುನ್ನ 100 ಬಾರಿ ಯೋಚಿಸಿ. ಇಂದಿನ ಪೀಳಿಗೆಯ ಮಕ್ಕಳು ಮತ್ತು ಯುವಕರು ಮೊಬೈಲ್ಗೆ ತೀವ್ರವಾಗಿ ದಾಸರಾಗ್ತಿದ್ದಾರೆ. ಆಟವಾಡಲು ಅಥವಾ ವಿಡಿಯೋ ನೋಡಲು ಸಣ್ಣ ಮಕ್ಕಳು ಕೈಗೂ ಸುಲಭವಾಗಿ ಮೊಬೈಲ್ ನೀಡಲಾಗ್ತಿದೆ. ಆದರೆ ಈ ರೀತಿಯ ತಾಂತ್ರಿಕ ದೋಷಗಳಿಂದ ನಡೆಯುವ ಅಪಾಯಗಳು ಮಕ್ಕಳ ಪ್ರಾಣಕ್ಕೆ ಕಂಟಕವಾಗಬಹುದು. ಪ್ರತಿಯೊಬ್ಬರೂ ಪಾಲಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು: ಚಾರ್ಜಿಂಗ್ನಲ್ಲಿಟ್ಟು ಬಳಸಬೇಡಿ. ಫೋನ್ ಚಾರ್ಜ್ ಆಗುತ್ತಿರುವಾಗ ಯಾವುದೇ ಕಾರಣಕ್ಕೂ ಬಳಸಬೇಡಿ ಅಥವಾ ಕರೆಗಳನ್ನು ಮಾತನಾಡಬೇಡಿ. ಮಕ್ಕಳಿಗೆ ನೀಡಬೇಡಿ. ಗೇಮ್ಸ್ ಆಡಲು ಮಕ್ಕಳಿಗೆ ಗಂಟೆಗಟ್ಟಲೆ ಫೋನ್ ನೀಡುವುದನ್ನು ತಕ್ಷಣವೇ ನಿಲ್ಲಿಸಿ. ರಾತ್ರಿ ಪೂರ್ತಿ ಚಾರ್ಜ್ ಇಡಬೇಡಿ. ರಾತ್ರಿ ಮಲಗುವಾಗ ತಲೆಯ ಹತ್ತಿರ ಮೊಬೈಲ್ ಇಟ್ಕೊಳ್ಬೇಡಿ ಮತ್ತು ರಾತ್ರಿ ಇಡೀ ಚಾರ್ಜಿಂಗ್ಗೆ ಹಾಕಬೇಡಿ. ಸ್ಥಳೀಯ ಬ್ಯಾಟರಿ ಬೇಡ. ಅಧಿಕೃತ ಮತ್ತು ಉತ್ತಮ ಗುಣಮಟ್ಟದ ಚಾರ್ಜರ್ ಹಾಗೂ ಬ್ಯಾಟರಿಗಳನ್ನಷ್ಟೇ ಬಳಸಿ. ಕ್ಷಣಿಕ ನಿರ್ಲಕ್ಷ್ಯ ದೊಡ್ಡ ಅನಾಹುತಕ್ಕೆ ದಾರಿಯಾಗಬಹುದು. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ. ಶಮೀರ್ ರಾಟಿ, ಫ್ರೀಡಂ 19 ನ್ಯೂಸ್, ಹುಬ್ಬಳ್ಳಿ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.